ಮನೆಯಿಂದ ಬರ್ತಾ ಖುಷಿಯಾಗಿ ಬಂದು ಅಷ್ಟೇ ಖುಷಿಯಾಗಿ ಗಂಡ ಹೆಂಡತಿ ಯಾರು ವಾಪಸ್ ಹೋಗಲ್ಲ ಅಂತ ಅನ್ಸುತ್ತೆ ನನಗೆ. ಈಗ ಗಿಫ್ಟ್ ತರ ಕೊಂಟಿನಿ ಏನಿರಬಹುದು. ನಾನು ಯಾಕೆ ಫೋಟೋ ಫ್ರೇಮ್ ಅಂತೇನೆ ಅನ್ ಭಾಳ ಅನ್ಸೋದು ಮನ್ಸಿಗೆ. ಓಕೆ. ಅಯ್ಯೋ ಶಿವ ಶಿವ ಮಗ ತೋರಿಸಿಲ್ಲ ಯಾರಪ್ಪ ಕಡೆ ನೋಡ್ಸ್ಕೆ ಕಣ್ಣೀರು ನೋಡ್ಸ್ಕೆ ಸಾಕು. ಹ್ಯಾಪಿ ಬರ್ಡೇ ಟು ಯು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಏನೋ ಗೆಸ್ ಮಾಡಿದಲ್ಲ ನಿನ್ನ ಬರ್ತಾರೆ ಗಿಫ್ಟ್? ನಾಯಿನ ಅಂತ ಹೇಳಿದೆ. ಇಲ್ಲ ನಂಗೆ ಗೊತ್ತಾಗ್ಬಿಡ್ತದೆ, ನಾನು ತಂದ್ಬಿಟ್ರೆ ಗೊತ್ತಾಗ್ಬಿಡ್ತದೆ ನಿನಗೆ ಅಂದೆಲ್ಲ. ಅದಕ್ಕೆ ಮತ್ತೆ ನಾಯಿ ಮರಿ ಏನಂತ ತರಗತ್ತೆ ಏನಪ್ಪ ಯಪ್ಪ ಅಂದೆ. ಹಾಂ ಅಲ್ಲ ಅದಲ್ಲ, ಅದು ನಾನೇ ತರಬೇಕು. ನಾಳೆ ತಂದ ತಕ್ಷಣ ಗೊತ್ತಾಗ್ಬಿಡ್ತೈತೆ ನನಗೆ. ಅದೇ ಸಮಸ್ಯೆ ಇರೋದು. ನಾಡ್ದು ತರೋಕ್ಕಾಗಲ್ಲ. ಎದಕ್ಕೆ ನಾಡ್ದಾಗಲ್ಲ? ಆಗಲ್ಲ ಅದು. ಅದು ದೂರ ಹೋಗಿ ಇಬ್ಬರು ಮೂರು ಬೇಕು. ಅದಕ್ಕೆ ಒಂದು 2 ತಾಸು 3 ತಾಸು ಬೇಕು. ತರಕ್ಕೆ 2 ತಾಸು ಬೇಕದು. ನೋಡೋಣ. ಕೀಪ್ ಗೆಸ್ಸಿಂಗ್. ಆಪ್ಷನ್ಸ್ ಕೊಡು ಹಂಗೆ. ಇಲ್ಲ ಇರ್ಲಿಕ್ಕೆ ಹೊರ ಅದು ಒಂದು ಸರಿ ತಂದರೆ ಹಾಳಾಗಲ್ಲ, ಪರ್ಮನೆಂಟ್ ಇರ್ತೈತೆ. ಒಂದು ಸರಿ ತಂದರೆ ಅದು ಮೇಂಟೆನೆನ್ಸ್ ಏನಿರಲ್ಲ. ಫೋಟೋ ಫ್ರೇಮ್ ಗಿಫ್ಟ್ ಬ್ಲಾಕ್ ಕೊಡ್ತಿದ್ದೆ ನಾನು. ಪರ್ಮನೆಂಟ್ ಇರ್ತದೆ ಅಂದ್ರೆ ಇನ್ನೇನು? ಫೋಟೋ ಫ್ರೇಮ್ ಪರ್ಮನೆಂಟ್ ಇರುತ್ತೆ. ಮೇಂಟೆನೆನ್ಸ್ ಬೇಕೇ ಅದಕ್ಕೆ? ಮೇಂಟೆನೆನ್ಸ್ ಬೇಕಾಗಿಲ್ಲಲ್ಲ ಅದಕ್ಕೆ. ಗೆಸ್ ಮಾಡ್ತೀರ ನೀ? ನೋಡೋಣ. ಕೀಪ್ ಗೆಸ್ಸಿಂಗ್. ಓಕೆ. ನಾಳೆ ರಾತ್ರಿ ಜಲ್ದಿ ಆಗಲಿ. ಎಷ್ಟು? 12 ಗಂಟೆಗೆ ಸರ್ಪ್ರೈಸು? ನಾಳೆ ಮಧ್ಯಾಹ್ನ 12 ಗಂಟೆಗೆ ಹೋಗಿ ತಗೊಂಬರ್ತೀನಿ ನಾನು. ಒಂದು 3 ಗಂಟೆಗೆ ನಂಗೆ ಗೊತ್ತಾಗ್ಬಿಡ್ತದೆ 3 ಗಂಟೆಗೆಲ್ಲ. ಹೇಳಿ ಏನಂತ? ಅದೇ 3 ಗಂಟೆಗೆ ಗೊತ್ತು ಮಾಡ್ತಿ. 12 ಗಂಟೆವರೆಗೆ ಬಿಡು. ಹಂಗಾಗಲ್ಲ. ನಾಯಿ ಮರಿನೇ ಅದು. ಹಾಂ ಇಲ್ಲ ಮೀ ಆಯ್ತು. ಈಗ ಏನು ಮಾಡಕತ್ತೆ ಹೇಳು ನೋಡೋಣ. ನಾಯಿ ಮರಿನೇ. ಇಲ್ಲಪ್ಪ ನನ್ಗೆ ಗೊತ್ತು. ಇದಕ್ಕೆ ಫಿಕ್ಸಾ ನೀನು? ಇದೇ ಫಿಕ್ಸಾ? ಹಾಂ ನೀನು 3 ಗಂಟೆಗೆಲ್ಲ ಗೊತ್ತಾಗ್ತದ. ಈ ನಾಯಿ ಮರಿ ಅಲ್ಲ ಅಂದರೆ? ಹಾಂ ಅಲ್ಲ ಅಂದರೆ ಅಲ್ಲ ಅಲ್ಲ ಯಾವ್ದಂತ ನೋಡ್ತೀನಿ. ಆಯ್ತು ಓಕೆ ನೋಡೋಣ. ಬಿಗ್ ಬಾಸ್ ನಾಯಿ ಮರಿ ಅಂದರೆ ಕಷ್ಟ ಆಗುತ್ತೆ ಗಾಯ್ಸ್ ನನಗೆ. ನಾಯಿ ಮರಿ ಅಲ್ಲ ಬಿಡ ನೀ. ನಾನು ಹೇಳಕತ್ತೀನಿ, ಫುಲ್ ಕ್ಲಿಯರ್ ಹೇಳಕತ್ತೀನಿ. ಬಿಗ್ ಬಾಸಾ? ಐಫೋನ್ ನಾನು ಕೊಡ್ಬೋದಾ? ನೀನು ಹೇಳ್ಬಿಡು. ನಾನು ಐಫೋನ್ ಕೊಡ್ತೀನ? ಕೊಡ್ಬೋದಾ ಈಗ? ಇಲ್ಲ ಕೊಡಲ್ಲ ಬಿಡು. ಸುಮ್ಮನೆ ಡೆಡ್ಲಿ ಏನಂತಾರೆ ಇನ್ವೆಸ್ಟ್ಮೆಂಟ್ ಅದು. ಈ ಸದ್ಯಕ್ಕೆ ಹುಚ್ಚ ಅಂತಾರ ನಾವೇನಂತ ತಗೊಂಡ್ರಿ. ನಾನು ಓದಿ ತನಕ ಹುಚ್ಚ ಹೋಗಂದ್ರೆ ಬಂದು ವಾಪಸ್. ಏನೋ ಮಾಡಪ್ಪ ನಿದ್ದೆ ಬರಲ್ಲ ಸುಮ್ಮನೆ ಯಾಕೆ. ಅದಕ್ಕೆ ಸುಮ್ಮನೆ ಇರು, ಆರಾಮಿರು, ಪೀಸ್. ಬಿಗ್ ಬಾಸ್ ಮಾಡುವ. ಓಕೆ. ಗೆಲ್ಲಿ ವಿನ್ನರ್ ಆಗ್ತಾನೆ. ಸರಿ ನೋಡು. ರಕ್ಷಿತಾ ರನ್ನರ್ ಅಪ್ ಆಗ್ತಾಳೆ. ಓಕೆ. ನಿನ್ನ ಒಪಿನಿಯನ್ ಹೇಳು. ಅಂದರೆ ಇದೆ ಗಿಲ್ಲಿ ಬಾಸ್ ಬಗ್ಗೆ ಹೇಳು. ಗಿಲ್ಲಿ ಗೆಲ್ತಾನ? ಇದು ರನ್ನರ್ ಅಪ್ ಯಾರಾಗೋದು? ರಕ್ಷಿತಾ ಆಗಬಹುದು. ನನಗಂತೂ ರಕ್ಷಿತಾನೇ ರನ್ನರ್ ಅಪ್ ಆಗಬೇಕು ಅಂತ ಆಸೆ. ಓಕೆ. ಇಲ್ಲಿ ವಿನ್ ಆಗಬೇಕು ಅಂತ ಆಸೆ. ಒಳ್ಳೇದಾಯ್ತು ಪಾಪುಳಿ. ಇವತ್ತೆಷ್ಟು ಡೇಟ್? 18. ಟೈಮ್ ಆಗೈತಲ್ಲ. ಓಕೆ ಡನ್. ಟೈಮ್ ಆಗ್ತಾ ಇದೆ. ಆಯಿತು. ಸಾಂಗಡಿ ಈಗ ಹೇಳಿದಲ್ಲ. ಪುಟ್ಟಿನ ರೋಜು ಜಯ ಅಲ್ಲಾಡ್ಸ್ಬಿಡ. ಅಲ್ಲ ಮೆಡಿಟೇಷನ್ ಇರುತ್ತೆ ನೋಡ್ಬೇಕಾದಾಗ. ಓಕೆ ಸರಿ ಆಯ್ತು. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು wishing you a many happy birthday. ಥ್ಯಾಂಕ್ ಯು. ಮತ್ತೊಮ್ಮೆ ನಿನಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಿಂಗೆ ನಗ್ನಗ್ತಾ ಖುಷಿಯಾಗಿ ಜೀವನ ಪೂರ್ತಿ ನನ್ನ ಜೊತೆಗೆ ಇರು. ಓಕೆ. ಇದು
ಓಕೆ ಸರಿ ಅಷ್ಟೇ ಮಾಡ್ಕೊಂಡು ಓ ಓಕೆ ಹುಟ್ಟದ ಬದಿಲ್ಲ ಯಾಕೆ ಬೇಕು ಬಿಡ ಅನ್ನಲ್ಲ ಏಯ್. ಬರೀ ಕಾಲು ಮುಗಿಸ್ಕೊಳ್ಳೋದೇ ಇಷ್ಟ ಆಯ್ತಗೆ ಹೌದು ಮಾಡು ಮೊನ್ನೆ ಯಾವ್ದು ಹಬ್ಬ ಸಂಕ್ರಾಂತಿ ಹಬ್ಬಕ್ಕೂ ಅದು ಹಾಕಿದ ಮೇಲೆ ಮುಗಿಸ್ಕೊಳ್ಳೋಣ ಒಳ್ಳೆದಾಗ ಅವನಿಗೆ ನಿನ್ನಿಂದ ನಿನ್ನ ನಮ್ಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಏನು ಮಾಡೋದು ಟೆರಡನ್ 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 ಎಸಿ ಹೆಂಗಿತ್ತಪ್ಪ ಒಳಗೆ ದರ್ಶನ ಚೆನ್ನಾಗಾಯ್ತು ಪರ್ಸ್ನಲ್ ಹಾಂ ಆದರೆ ಸುಮ್ಮನೆ ತಣ್ಣಗೆ ನೀರಿದು ಕೈ ಮೇಲೆ ಹಾಕಿದ ತಕ್ಷಣ ಅದೇ ದೇವಸ್ಥಾನಕ್ಕೆ ಬರೋರಿಗೆ ಗೊತ್ತಿರುತ್ತೆ ದೇವಿ ಮೂರ್ತಿ ಮೇಲೆ ನೀರು ಹಾಕಿದ್ರೆ ನೀರು ನಮ್ಮ ಮೇಲೆ ಬೀಳುತ್ತೆ ತಣ್ಣ ನೀರು ಎಚ್ಚರ ಮಾಡೋದು ಮಬ್ಬಿದ್ರೆ ಅಲ್ಲ ಚಳಿ ಆಗ್ಬಿಡ್ತು ಹೌದು ಬಟ್ ಚೆನ್ನಾಗಿತ್ತು ಅಂದರೆ ಯಾ ಬಟ್ ಇವತ್ತು ಅಂತ ಏನು ರಶ್ ಇಲ್ಲಲ್ಲ ರಶ್ ಇಲ್ಲ ಸರಿ ಬಾ ಹೋಣ ಮನೆಯಿಂದ ಬರ್ತಾ ಖುಷಿಯಾಗಿ ಬಂದು ಅಷ್ಟೇ ಖುಷಿಯಾಗಿ ಗಂಡ ಹೆಂಡತಿ ಯಾರು ವಾಪಸ್ ಹೋಗಲ್ಲ ಅಂತ ಅನ್ಸುತ್ತೆ ನನಗೆ ನೋಡ್ರಲ್ಲ ಮಕ್ಕ ಹೆಂಗೆ ಮಾಡ್ಕೊಂಡು ಏನಾನೋ ಒಂದು ಇದ್ದೇ ಇರುತ್ತೆ ಮನೆಗೆ ಹೋಗೋದ್ರಾಗ ಏನಾನೋ ಒಂದು ಇದ್ದೇ ಇರುತ್ತೆ ನಿಮ್ಮಂಥವ್ರು ಇರ್ತಿರಲ್ಲ ರೊಳ್ಳಿ ಹಾಂ ಹೌದು ರೊಳ್ಳಿ ಕ್ರಿಯೇಟ್ ಮಾಡೋರು ಒನ್ ಲಾಸ್ಟ್ ಟೈಮ್ ಐ ಆಮ್ ಆಸ್ಕಿಂಗ್ ಈಗ ಗಿಫ್ಟ್ ಥರ ಕೊಂತೀನಿ ಏನಿರ್ಬೋದು ಹೇಳೋದು ನೀನೇ ಇಲ್ಲ ಹೇಳು ಏನಿರ್ಬೋದು ಹೇಳು ಆಪ್ಷನ್ಸ್ ಕೊಡ ನಿನ್ನೆ ಹೇಳಿನಿ ನಾನು ಹೇಳಿ ನಿನಗೆ ನಿನ್ನೆ ಇವತ್ತು ಹೇಳಿ ಏನಿರ್ಬೋದು ಹಿಂಟ್ ಕೊಡು ಹಿಂಟ್ ಹಿಂಟ್ ಅಂತ ಹೇಳ್ದಲ್ಲ ಪರ್ಮನೆಂಟ್ ಇರುತ್ತೆ ಮೇಂಟೆನೆನ್ಸ್ ಇರಲ್ಲ ಏನು ಹೇಳ್ದಲ್ಲ ಗಾಡಿ ಮೇಲೆ ಏನು ಹೇಳೋದು ಫ್ರೇಮ್ ಅಂತ ನನಗೆ ಡೌಟ್ ಅಂತ ಹೇಳಿದ್ನಲ್ಲ ಇಲ್ಲ ಐತಮ್ಮ ಫೋಟೋ ಫ್ರೇಮ್ ಐತೆ ಅಲ್ಲ ಲೈಫ್ ಟೈಮ್ ಇರ್ತೈತೆ ಮೇಂಟೆನೆನ್ಸ್ ಇರಂಗಿಲ್ಲ ನೀನು ನೋಡ್ತಿ ಫುಲ್ ಎಮೋಷನ್ ಆಗ್ತಿ ಅಂದ್ಯಲ್ಲ ನನಗೆ ಯಾಕೆ ಫೋಟೋ ಫ್ರೇಮ್ ಅಂತಾನೆ ಭಾಳ ಅನ್ಸೋದು ಓಕೆ ಅದರ ಮೇಲೆ ಸ್ಟಿಕ್ ಆನ್ ಆಗಿರೋ ಓಕೆ ಡನ್ ಬಾಯ್ ಹೊಂಟೀನಿ ಇವಾಗ ಆಲ್ ದ ಬೆಸ್ಟ್ ಕಾಣೋ ಓಕೆ ಕಾಣೆ ಸರ್ಪ್ರೈಸ್ ಮೀ ಓಕೆ ಓಕೆ ಗಿಫ್ಟ್ ಡನ್ ಬಾಯ್ ಸೊ ಮನೇಲಿ ನಾನು ಶ್ವೇತಾ ಕೇಳಿದ್ದೆ ಏನು ಗಿಫ್ಟು ಅಂತ ಆಕೆ ಏನೇನೋ ಗೆಸ್ ಮಾಡಿ ಫೋಟೋ ಫ್ರೇಮ್ ಅದು ಇದು ಅಂತ ಬಟ್ ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಅವಳ ಹೆಸರನ್ನ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಈಗ ನಾನು ನಮ್ಮ ಹೊಸಪೇಟೆಯ ಟ್ಯಾಟೂ ಸೆಲೆಬ್ರಿಟಿ ಟ್ಯಾಟೂ ಅಭಿಯವ್ರ ಹತ್ರ ಬಂದಿದ್ದೀನಿ ಇಲ್ಲ ಚಂದ್ರ ಲೇಔಟಲ್ಲಿ ಸ್ಟುಡಿಯೋ ಇದೆ ಸೊ ಅಭಿ ಆಲ್ರೆಡಿ ಡಿಸೈನ್ ಮಾಡ್ತಾ ಇದ್ದಾನೆ ಅಭಿ ಅವ್ರು ಸರ್ ಆಗಿಬಿಡು ಅದೇ ಈಗ ಟ್ಯಾಟೂ ಹಾಕ್ಸ್ಕೊಂಡು ಮನೆಗೆ ಹೋಗಿ ತೋರಿಸ್ಬೇಕು ಹೆಂಗೆ ರಿಯಾಕ್ಟ್ ಆಗ್ತದೋ ಗೊತ್ತಿಲ್ಲ ಇನ್ಫ್ಯಾಕ್ಟ್ ನಾವು ಮುಂಚೆನೇ ಹೇಳಿದ್ದೆ ಅಂದರೆ ಅವ್ರ ಮನೇಲಿ ಅವ್ರ ಅಮ್ಮ ಒಪ್ಕೊಂಡ್ರೆ ಅವಳು ನನ್ನ ಹೆಸರನ್ನ ಟ್ಯಾಟೂ ಹಾಕ್ಸ್ಕೊಂತೀನಿ ಅಂತ ಹೇಳಿದ್ಲು ಬಟ್ ಅವಾಗ ಆಗಿರಲಿಲ್ಲ ಸೊ ಈಗ ಅವಳಿಗಿಂತ ಮುಂಚೆ ನಾನೇ ಫಸ್ಟ್ ಟ್ಯಾಟೂ ಹಾಕ್ಸ್ಕೊತೀನಿ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ನೋಡೋಣ ಬಂದಿದ್ದೀವಿ ನಾನೇ ಬರ್ದಿದ್ದೀನಿ ಹೆಸರನ್ನ ಅಂದರೆ ಡೈರೆಕ್ಟ್ ಬರೀ ಶ್ವೇತಾ ಅಂತಲ್ಲ ಅದರಲ್ಲೂ ಏನೋ ಒಂದು ಯುನಿಕಾಗಿ ಇರಲಿ ಅಂತ ಹಾಕ್ಸ್ಕೊತೀನಿ ನೋಡೋಣ ಹೆಂಗಿರುತ್ತೆ ಹೆಂಗೆ ಬರುತ್ತೆ ಅಂತ ಫೈನಲಿ ಹಾಕ್ಸ್ಕೊಂಡಿದ್ದೀವಿ ಟ್ಯಾಟು ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ ಓಕೆ ಹಂಗಂದ್ರೆ ಥ್ಯಾಂಕ್ ಯು ಏನಿದ್ರು ಕಾಂಟ್ಯಾಕ್ಟ್ ಮಾಡಿರಿ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಲೊಕೇಶನ್ ಹಾಕಿರ್ತೀನಿ ಅಭಿ ಅಂತ ನಮ್ಮ ಹೊಸಪೇಟೆ ಹುಡುಗ ಸೂಪರಾಗಿ ಆಗ್ತಾನೆ ನನ್ನ ಪ್ರೊಫೈಲ್ ವಿಸಿಟ್ ಮಾಡಿ ನಾನು ಹೇಳೋದಕ್ಕಿಂತ ನಿಮಗೆ ಗೊತ್ತಾಗುತ್ತೆ ಓಕೆನಾ ಡನ್ ಬಾಯ್ ಈಗ ಮನೆಗೆ ಬಂದೀನಿ ನೋಡೋಣ ಶ್ವೇತ ಹೆಂಗೆ ರಿಯಾಕ್ಟ್ ಆಗ್ತಾಳೆ ಅಂತ ಸೊ ಇವಾಗ ಇದು ನಾನು ಈ ಥರ ಕವರ್ ಮಾಡ್ಕೊಂಬಿಡ್ತೀನಿ ಇವಾಗ ಇದನ್ನ ಕ್ಲೋಸ್ ಮಾಡ್ಕೊಂಬಿಡ್ತೀನಿ ಸೊ ನೋಡೋಣ ಹೆಂಗೆ ಬರುತ್ತೆ ಅಂತ ಹೆಂಗೆ ರಿಯಾಕ್ಟ್ ಆಗ್ತಾರೆ ಅಂತ ನನಗೂ ಎಕ್ಸೈಟಿಂಗ್ ಇದೆ ನೋಡೋಣ ಅದಕ್ಕೆ ಏನು ಮಾಡ್ತಿ
ಗಿಫ್ಟಲ್ಲೇ ಕೊಡು ಒಂದೇ. ಇಲ್ಲ ತಂದಿಲ್ಲ ನಾನು ಆ್ಯಕ್ಚುಲಿ ಮರ್ತುಬಿಟ್ವಿ. ಅಂದರೆ ಅದು ಮಾಡೋಕ್ಕೆ ಹೋಗಿದ್ವಿ, ಅದು ಆಗಿಲ್ಲ, ವರ್ಕ್ ಆಗಿಲ್ಲ. ಯಾರು ಹೋಗಿದ್ರಿ? ಎಷ್ಟು ಜನ ಕರ್ಕೊಂಡು ಹೋಗಿದ್ರಿ? 10 ಜನ ಹೋಗಿದ್ವಿ ನಾವು. ಚೊಳ್ಳ 10 ಜನ ಹೋಗಿ 2 ತಾಸು ಹೋಗಿ 10 ಜನ ಎಲ್ಲ ಸೇರ್ಕೊಂಡು ಹೋಗಿನೇ ಇಷ್ಟ ಆಗೋಯ್ತಾ? ಖಾಲಿ ಕಾಯಿ ಬಂದಿಯಾ? ನಾನು ನಂಬಕ್ಕ ಹೊರಗೆ ನೋಡಲ್ಲ. ಇಲ್ಲ ಏನು ಆಯ್ತು ನೋಡು ಬಾ. ತಡಿ ಖಾರ ಆಗೈತೆ, ಬೂ ಕುಡಿತೈತೆ. ಏನು ಮಾಡ್ಕೊಂಡು ಟ್ರಾಜಿಡಿ ಹಂಗಾಯ್ತು ಅದು. ಬಾತ್ ಹೋಗಿ ಅಪ್ಪ ಎಲೆ ಎಲ್ಲ ಬಿಸಿ ಆಯ್ತು. ನೀರು ಕುಡಿ ನೋಡೋಣ. ಹೊರಗೆ ನೋಡ್ತೀಯಾ? ಏನು ಹೇಳು ನೋಡು, ಹೊರಗೆ ನೋಡ್ತೇನೆ ನೋಡು. ತಡಿ ಬಾ ಹೋಗ್ತೀನಿ. ಆಕಿ ಫುಲ್ಲು ಫಿಕ್ಸ್ ಆಗಿರೋದೆ ಅಂದರೆ ಫೋಟೋ ಫ್ರೇಮ್ ಮಾಡಿಸಿರ್ತೀನಿ ಅಂತ ಫಿಕ್ಸ್ ಆಗ್ಬಿಟ್ಟಾಳ. ಬಟ್ ಫೋಟೋ ಫ್ರೇಮ್ ಅಲ್ಲ, ನೋಡೋಣ ಹೆಂಗೆ ರಿಯಾಕ್ಟ್ ಆಗ್ತಾಳೆ ಅಂತ. ಬಾ ನೋಡು ನೋಡು ನೋಡು. ಏನಿಲ್ಲ ಏನಿಲ್ಲ ಬಾ. ಯಾಕೆ ಇಲ್ಲ ಬಾಗ್ಲಾಕ ಹೇಳ್ತೀನಿ. ಇಲ್ಲಿ ನಿಂತ ಕಣ್ಣು ಮುಚ್ಚಿ ಕಣ್ಣು ಲಿಟ್ರಲಿ ಕಣ್ಣು ಮುಚ್ಚಬೇಕು ನೋಡಿ ಹೇಳಿನಿ. ಹಾಂ ಕಣ್ಣು ಮುಚ್ಚೇ ಇಲ್ಲ, ಲಿಟ್ರಲಿ ಕಣ್ಣು ಮುಚ್ಚಿ ಯಾವುದಿಲ್ಲ, ಹಂಗೆ ಕಣ್ಣು ಮುಚ್ಚಿರ್ಬೇಕು, ಹಂಗೆ ಕಣ್ಣು ಮುಚ್ಚಿರ್ಬೇಕು. ಓಪನ್ ಮಾಡು, ಓಪನ್ ಮಾಡು. ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ. ಹೆಂಗ ಯಾಕ ಚೆನ್ನಾಯ್ತಾ? ನೋಡು ಯಾಕ ಮಾಡ್ಕೊಂಡ ಯಾಕ ನೀನ ಖುಷಿ ಆಗ್ತದೆ ಅಳಕೈತೆ ಅಲ್ಲೇ ನೀನು. ಚೆನ್ನಾಗೈತೆ. ಹೆಂಗ ಪರ್ಮನೆಂಟ್ ಇರುತ್ತೆ, ಮೇಂಟೆನೆನ್ಸ್ ಮಾಡೋದು ಬೇಕಾಗಿಲ್ಲ ಅಂದ್ರೆ ಇದೆ. ಚೆನ್ನಾಯ್ತಾ? ಚೆನ್ನಾಗೈತೆ. ಬಟ್ ಯಾಕೆ ಹಾಕ್ಸ್ಕೊಂಡಿ? ಯಾಕೆ ಹಾಕ್ಸ್ಬಾರ್ದಿತ್ತಾ? ಸುಮ್ಮನೆ ಯಾಕ? ಅಯ್ಯ ಸುಮ್ಮನೆ ಯಾಕಂದ್ರೆ ಅದಕ್ಕೆ ಇದೆ ನಿನ್ನೆಯಿಂದ ತಲೆ ಕೆಡ್ಸ್ಕೊಂಬಿಟ್ಟಾನ. ಶ್ವೇತಾ ಹಿಂಗೆ ಬರ್ತತ ಹೇಳ, ನಾನು ಹಿಂಗೆ ಬರ್ತತ ನಾನು ಅಲ್ಲ ಅಂತ ಇತನವಾದ. ಚೆನ್ನಾಯ್ತಾ? ಎಲ್ಲೋಗಿದ್ದ ಹಾಕ್ಸ್ಕೊಂಡು? ಇಲ್ಲೇ ಅಭಿ ಹತ್ರ ಹೋಗಿದ್ದೆ, ಚಂದ್ರಲ್ಲೇ ಒಟ್ಟು. ಚೆನ್ನಾಗಿ ಹಾಕ್ಯಾನಾ? ಚೆನ್ನಾಗಿ ಹಾಕ್ಯಾನ. ಫಿನಿಶಿಂಗ್ ಎಲ್ಲ ಓಕೆನಾ? ಫಿನಿಶಿಂಗ್ ಎಲ್ಲ ಓಕೆನಾ? ಕರೆಕ್ಟು ಹಾರ್ಟ್ ಬಿಡಿಸ್ಬೇಕಾದ್ರೆ ರಕ್ತ ಬಂದ್ಬಿಡ್ತು ಯಪ್ಪ ಎರಡು ಕಡೆನೂ. ಅವನ ಹೇಳೋಣ ಬರೀ ಹಾರ್ಟ್ ಬಿಡಿಸ್ಬೇಕಾದ್ರೆ ರಕ್ತ ಬಂತು ಅಯ್ಯಯ್ಯ ಅಂತ ಅವನು. ಓಕೆ ತಗೋ ಇನ್ನು ತಗೊಂಡು ವಿಶ್ ಯು ಹ್ಯಾಪಿ ಬರ್ತಡೇ. ಹೋಗ್ ಮುದ್ದು. ಏಯ್ ಸುಂದರ ಅಳ್ಬಾರ್ದಂದ್ರು ಅಳಿಸ್ತಿ. ಇರ್ಲಿ ಬಿಡಿ, ಏನಾಗಲ್ಲ, ಇದು ಚೆನ್ನಾಗೈತಲ್ಲ. ನೀನು ನಾಕ್ಸ್ ನನ್ನ ಕಾಯಿಗೆ ಆರಿಸಿದಲ್ಲ ಮತ್ತು ನಾ ಆಡ್ಸಿಲ್ಲ. ಇರ್ಲಿ ಬಿಡ, ಇರ್ಲಿ ನೋವಾಗತ್ತೆ ನನ್ನ ಮಾಡ್ಬಾರ್ದು. ಹಾಂ ಇಟ್ಕೊಳಕ್ಕೆ ಹೋದ್ನಲ್ಲ ಹಿಂಗ. ಓಕೆನಾ? ಖುಷಿನಾ? ಅಳಬೇಡ ನೀನು, ಅಳತೆ ತಗ್ಸಿ ಬಂದೀನಿ ನಾನು. ಹಾಂ ಮಗ ತೋರಿಸಿಲ್ಲ, ಅಳಬಾರ್ದು. ಕಡೆ ಕಣ್ಣೀರು ಒರ್ಸ್ಕೆ ಸಾಕು ಸಾಕು ಒರ್ಸ್ಕೆ. ಯಾಕೆ ಹಾಕಿಸ್ಕೊಂಡಿ? ಇರಲಿ ಬೇಡ ಇರಲಿ, ನಡೀತೈತೆ. ಏನು ಚೆನ್ನಾಗಿರಲ್ವಾ? ಸುಮ್ಮನೆ ನೋವ. ಇರಲಿ ಹೇಳಿ, ಏನಾಗಲ್ಲ. ಈಗ ಒಂದು ಸ್ಟೇಟ್ಮೆಂಟ್ ಐತೆ ಹೇಳಿದ್ರೆ ಸುಮ್ಮನೆ ಆಗಲ್ಲ. ಏನು 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 ಹೇಳ? ದಿನ ಒಂದಲ್ಲ ಒಂದು ರೀತಿ ಮೂಡ್ ಸ್ವಿಂಗಾಗಿ ನೋವು ಕೊಡ್ತೀವಿ, ಇದೇನು ದೊಡ್ಡದಲ್ಲ ತಗ. ಹೌದಾ? ಇಲ್ಲ ಇಲ್ಲ. ಹೆಂಗಿತ್ತೆ? ಚೆನ್ನಾಗಿತ್ತಾ?
ನಾನು ನಂಬಕ್ಕೆ ಆಗೋಲ್ತು. ಇಲ್ಲ ಪೆನ್ನಿಲ್ಲಿ ಬರ್ಕೊಂಬಂದಿನಿ ಮತ್ತೆ ಅಳಿಸ್ಬಿಡು ಮತ್ತೆ. ಬಾತತ್ತಲ್ಲಿ ಫುಲ್ ಬಾತತೆ, ಭಾರಿನ ಇರುತ್ತೆ ಅಂದರೆ. ಬಟ್ ಇಟ್ಸ್ ಓಕೆ ಫೈನ್. ಚೆನ್ನಾಯ್ತಲ್ಲ ಫಿನಿಶಿಂಗ್ ಎಲ್ಲ ಸಕ್ಕತ್ತಾಗೈತಾ? ಹಿಂಗೆ ಉಲ್ಟಾ ಇಟ್ಟು ತೋರಿಸಿ, ಇಟ್ಕೊಂಡು ತೋರಿಸಿ. ಓಕೆ, ನಾನೇನೋ ಫೋಟೋ ಫ್ರೇಮ್ ಅನ್ಕೊಂಬಿಟ್ಟಿದ್ದೆ. ಫೋಟೋ ಫ್ರೇಮಿಗೆ ಇಷ್ಟು ಬಿಲ್ಡಪ್ ಹಾಕಿ ಕೊಡ್ತಿದ್ದೆ ನಾನು. ಓಕೆ, ಹಿಂಗೆ ಇಟ್ಟರೆ ಹಿಂಗೆ ಸ್ಟ್ರೈಟ್ ಇಟ್ಟರೆ ಹಿಂಗೆ. ಇದ್ರ ಅರ್ಥ ಹೇಳಿಯಾ? ಅದು ನೋಡಿದ್ರೆ ಗೊತ್ತಾಗ್ಬಿಡ್ತಲ್ಲ ನಮ್ಮದು. ಶಾಶ್ವತ ಬದಲು ಶಾಶ್ವತ. ಅದು ನಾನೇ ಕೈಲಿ ಬರ್ದಿರೋದು. ಹೌದಾ? ಅದು ಕನ್ನಡ ಫಾಂಟು ಇಲ್ಲ ಗೂಗಲಾಗ. ಅಂದರೆ ಸ್ಟೈಲಿಶ್ ಆಗಿ ಬರೆಯೋದು ಆ ಥರ ಇಲ್ಲ, ಅದು ನಾನೇ ಬರ್ದಿರೋದು. ಬರೀತಿ ಬಿಡು, ಹಂಗೆ ಲೈನಿಗಿರು. ಆರ್ಟಿಸ್ಟ್ ಆಗಿ ಇವೆಲ್ಲ ಮಾಡಬಾರ್ದು. ಏನಾಗಲ್ಲ, ಅದು ಮೇಕಪ್ ಮಾಡೋಕ್ಕಾದ್ರೆ ಮೇಕಪ್ ಆರ್ಟಿಸ್ಟ್ ನೋಡು. ಅದನ್ನು ನಾನು ಇನ್ನೇನು ಗೊತ್ತಲ್ಲ ನಂಗೆ ಬರ್ಕೊಂಡು ಇಳಿವತ್ತು ಹಾಕ್ಬಿಟ್ಟಿತ್ತು ಒಂದು. ಇನ್ನೇ ಗೊತ್ತಾಗ ಮನೆಗೆ ಮಾಡಿದ್ದೀನಿ ಇದು ಇಷ್ಟೆಲ್ಲ ಮಾಡ್ಕೊಂಡು ಹೋಗಿ ಪ್ರಿಪರೇಷನ್ ಫೈನಲ್ ಯೂಸ್ಗೆ. ನೈಸ್ನಾ? ನೈಸ್. ಇದು ಫ್ಯಾಷನ್ ಕಮ್ಮಿ, ಫ್ಯಾಷನ್ ಬೇಕಿದೆ, ಫ್ಯಾಷನ್ ಹೆಸರು ಸಾಧನೆ ಮಾಡ ನೋಡ್ರಪ್ಪ, ಹೇಳ್ರಿ ತಗಿ ಯಾರು ಮಾಡಂದಿದ್ದಾರೆ. ಸರಿ ಆಯ್ತು, ಹೊಟ್ಟೆ ಸರಿ ಊಟ ಮಾಡು ಬಾ. ಹುಡುಗಿಯರೆಲ್ಲ ಹರ್ಟ್ ಆಗಲ್ವಾ? ಹಾಂ ಹೇಳು. ಅವ್ರು ಯಾಕೆ ಲೇಟ್ ಆಗ್ತಾರೆ? ಯಾರು ಅಂತ ಲೇಟ್ ಆಗ್ತಾರೆ? ಅಲ್ಲ, ಯಾರು ಇರಲ್ಲ ಅಂತಲ್ಲ, ನಾನು ನಿನ್ನ ಕೇಳಾಗತ್ತೀನಿ. ಎಷ್ಟೋ ಜನ ಪಾಪ ಇನ್ಸ್ಟಾಗ್ರಾಮಲ್ಲಿ ನಿನ್ನ ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರಲ್ಲ, ಹರ್ಟ್ ಆಗಲ್ವಾ? ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ, ಮದುವೆ ಆಗಿರೋದು. ಉಣ್ಣೋಗ ಸಾಕು, ದೊಡ್ಡ ಕಮಾಯಿ ಮಾಡ್ಕೊಂಬಂದ ನನಗೆ. ಸೊ ಈಗ ನಾವು ಇದು ಬಂದ್ವಿ ಸಿನಿಮಾ ನೋಡೋಣ ಅಂತ ಸಿನಿಮಾಗೆ ಬಂದಿದ್ದೀವಿ. ಸಿನಿಮಾ ಯಾವುದು ಅಂತ ಒಳಗಡೆ ತೋರಿಸ್ತೀನಿ ನೋಡ್ಮೇಲೆ. ಓಕೆ, ಎಸ್. ಹೋದವರು ಮತ್ತೆ ಸಿಗಬಹುದೇ, ತೊರೆದು ಬಂದವರ ಹಣೆ ಬರಹ ಬದಲಿಸಬಹುದೆಂಬ ಖಾಲಿ ಹಾಳೆಯಲಿ ನಂಬಿಕೆಯ ಹೂವು ಅರಳುವುದೇ, ಹುಡುಕಾಟದಲ್ಲೊಂದು ಹರುಷ ಮನೆ ಮಾಡಿದೆ. ಸೊ ಇದು ಹೊಸ ಡ್ರೆಸ್ಸು, ನನಗೂ ಒಂದು ಶರ್ಟ್ ಕೊಡ್ಸಾಳ. ಹೌದು ತಾನೇ? ಸೊ ಕೇಕ್ ರೆಡಿ ಇದೆ. ಹುಟ್ಟಿದಪ್ಪ ನಂದಾರ ಮತ್ತೆ ಇಟಕ್ಕೆ ಬೇರೆ ತಗೋಬೇಕು. ನಾನು ಹೇಳಿಲ್ಲಪ್ಪ, ಈಕೆ ಆರ್ಡ್ರ್ ಮಾಡ್ತಾರೆ ಸರ್, ನಾನೆಲ್ಲ ಬೇಡ ಅಂತಲೇ ಹೇಳ್ತೀನಿ, ಈಗೀಗೆ ತಗೊಬಿಡ ಅಂತಲೇ ಹೇಳ್ತೀನಿ ನಾನು. ಸುಮ್ಮನೆ ಅಂದೆ. ಲೆಟ್ಸ್ ಕಟ್ ದ ಕೇಕ್ ಆ್ಯಂಡ್ ಐ ವಿಲ್ ಬ್ರಿಂಗ್ ದ ಮ್ಯಾಚ್ ಬಾಕ್ಸ್. ವೇಟ್. ನೀವು ಕೈ ನಡ್ಗ್ಯಾವ ಅವರು ಬರಿಬೇಕಾದ ವಜ್ರ ಸಾಕಿ, ನೀನೇ ಬರಿಬೇಕಿಲ್ಲ ಇಸ್ಕೊಂಡು ಕನ್ನಡದಾಗ. ನಾನು ಕಲಿಬೇಕು ನೋಡು, ಕೇಕ್ ನಮ್ಮ ಮೇಲೆ ಬರೆಯೋದು ಯಾರಿಗೂ ಬರೆಯೋಕ್ಕೆ ಬರಲ್ಲ ಕರೆಕ್ಟಾಗಿ. ಇದು ಥ್ರೆಡ್ಡೇ ಇಲ್ಲ ಅಲ್ಲಿ. ಓಕೆ ಯಾ ಓಕೆ ಓಕೆ, ಕರೆಕ್ಟ್ ಬಾ ಮಾಡು. ಆಡ ಆಡ್ತೀನಿ, ಕಟ್ಟನ್ನ ಮಾಡಲ್ಲ ಒಂದು ಸ್ವಲ್ಪ ಹಂಗೆ ಹೋಗಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶ್ವೇತಾ ವಜ್ರ ಸಖಿ, ಹ್ಯಾಪಿ ಬರ್ಡೇ ಟು ಯು. ಸಂತುನೆಟ್ಟಿ ಹೇಗಾಯ್ತಾ? ಚೆನ್ನಾಗಿ ಮಾಡಿನಲ್ಲ. ಕಟ್ ಮಾಡ್ತಾರೆ. ಚೆನ್ನಾಗೈತಾ? ಸೇಮ್ ಚಾಕ್ಲೇಟ್ ಫೀಲಾ? ಅವಾಗ ಮಾಡ್ತಿದ್ರು ಅದೇ ಥರನೇ ಸೇಮ್. ಹೌದಾ? ಮತ್ತೇನೋ ಫೆರಾರೋ ಹಂಗೆ ಹಿಂಗಿತ್ತು. ಹಂಗೆ ಹೇಳ್ತಾರೆ ಅಷ್ಟೇ. ವಿಶು ಕ್ರೀಮ್ ಭಾಳ ಇತ್ತು. ಯಾಕೆ ಸುಮ್ಮನೆ ಕ್ರೀಮ್ ತಿನ್ಬೇಕು? ಇಲ್ಲ ತಗಲ್ಲ ಅಷ್ಟು. ಹ್ಞೂ ಬೇಸ್ ಆನ್. ವಿಶ್ ಯು ಹ್ಯಾಪಿ ಬರ್ಡೇ. ನಗ್ನಗ್ತಾ ಖುಷಿಯಾಗಿ ನೀನು ಹ್ಯಾಪಿಯಾಗಿರು, ನನ್ನ ಹ್ಯಾಪಿಯಾಗಿ ಇರಿಸು.
ಓಕೆ ಓಕೆ. ಯಾ, ಇದಾಗಿತ್ತು ಕೇಕ್ ಕಟಿಂಗ್ ಸೆಲೆಬ್ರೇಷನ್. ವಿ ಆರ್ ಓನ್ಲಿ 2, ನಾವಿಬ್ಬರು, ನಮಗಿಬ್ಬರು ಬರುವರು. ಓಕೆ. ಸೊ ಯಾರೆಲ್ಲ ವಿಶ್ ಮಾಡೋರು ಎಲ್ಲರಿಗೂ ಥ್ಯಾಂಕ್ ಯು. ಎಸ್, ಎಲ್ರಿಗೂ ಥ್ಯಾಂಕ್ ಯು. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ವಾಟ್ಸಪ್ಪಲ್ಲಿ ಮಾಡಿರೋರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಗಿಫ್ಟ್ ನಂಬರ್ 1 ತಾಳಿ. ಸೆಕೆಂಡ್ ಗಿಫ್ಟ್ ಈಸ್ ದಿಸ್ ಹಿಯರ್ ಟ್ಯಾಟೂ. ಏಯ್ ತಿನ್ನಕತ್ತೆ, ಇಲ್ಲೇ ತಿನ್ನು, ಇದಕ್ಕೆ ಹಾಕ್ತೀನಿ ಮತ್ತೆ. ಎಲ್ಲ ಅದು ಹೊಸಪೇಟೆ ಟನಲ್ಲು. ಸೊ ಇವತ್ತು ನಾವು ಸುಖಾಗಿ ಬಂದಿದ್ದೀವಿ. ಇಟ್ಸ್ ಆರ್ 3rd ಟೈಮ್ ವಿಸಿಟ್. ಇದು 3ನೇ ಬಾರಿ ನಾವು ವಿಸಿಟ್ ಮಾಡ್ತಿರೋದು. ಚೆನ್ನಾಗಿದೆ ಜಾಗ. ಇಲ್ಲಿ ಏನಪ್ಪ ವಿಶೇಷತೆ ಅಂದರೆ ಕನ್ನಡ ಸಾಂಗ್ಸ್ ಜಾಸ್ತಿ ಆಗ್ತಾರೆ. ಅದು ಹಳೆಯ ಸಾಂಗ್ಸ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ಸಾಂಗ್ಸ್ ಆಗ್ತಾರೆ, ಸಖತ್ತಾಗಿರುತ್ತೆ. ಪ್ಲೇಸ್ ಕೂಡ ನೋಡು ಯಾ ಡನ್. ಹಾಂ ಬಾ, ಹೆಂಗಿದಪ್ಪ ಫುಲ್ ಡೇ ಇವತ್ತು? ಚೆನ್ನಾಗಿತ್ತು ಕಣೋ. ಹ್ಯಾಪಿ? ಯಾ, ಐ ಆಮ್ ಹ್ಯಾಪಿ. ಬಟ್ ನಾಳೆ ಊರಿಗೆ ಹೋಗ್ತಿದ್ದೀನಿ ಗಾಯ್ಸ್, ಅದೇ ಬೇಜಾರು ನನಗೆ. ಇರಲಿ, ಶೂಟ್ ಆಯ್ತಲ್ಲ ಮತ್ತು ನನಗೆ ಇವಾಗ, ಅದಕ್ಕೆ ಹೋಗಿಲ್ಲಲ್ಲಪ್ಪ. ಎಷ್ಟು ತಿಂಗಳ ನೀನು ಹೋಗಿ? ಇನ್ನೊಂದೇನಂದ್ರೆ ಬನಶಂಕರಿಗೆ ಹೋಗ್ಬೇಕು, ಬಿಡೋಕ್ಕಾಗಲ್ವೇ. ನೋಡಿ, ನಾವು ಯಾವ್ದಾನೆ ಇದಕ್ಕೆ ಹೋಗ್ಬಿಟ್ರೆ, ಎಂಥ ದೊಡ್ಡ ಲಕ್ಸುರಿ ರೆಸ್ಟೋರೆಂಟಲ್ಲಿ ಯಾವ್ದಾನಲ್ಲಿ ಹಿಂಗೆ ಕುಂತ್ಬಿಟ್ಟು ಅಭ್ಯಾಸ ನನಗೆ. ನನ್ನ ಕಾಲು ಮ್ಯಾಗ ಹಿಂಗೆ ಮಡ್ಸ್ಕೊಂಡು ಕುಂತ್ರೆ ಆರಾಮಾಗಿ ಕುಂತೀವಿ ಅಂತ. ಇವತ್ತು ಇದಕ್ಕೆ ಹೋಗಿದ್ವಲ್ಲ ಫಿಲಿಮ್ಗೆ, ಹಾಂ ಮ್ಯಾಗ ಹೆಂಗೆ ಕುಂತೀವಿ ಚಕಮಗಳು ಹಾಕೊಂಡು. ಹಂಗೆ ನೋಡಿದ್ರೇ ಸ್ಯಾಟಿಸ್ಫೈ ಆಗೋದು. ಹೌದು, ಫುಲ್ ಪಾಶಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ನಮ್ಮ ಸ್ಟೈಲ್ ನಮಗೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ. ಬಟ್ ಜಾಗ ತುಂಬ ಚೆನ್ನಾಗಿತ್ತಲ್ಲ. ನಮ್ದಿದು ಅಡ್ಡ, ಯಾವಾಗಲೂ ಸುಖಾಗಿ ಬಂದರೆ ಇಲ್ಲೇ ಕೂಡೋದು. ಹೌದು, ಆ ಕಡೆ ಎಲ್ಲ ಸ್ಮೋಕಿಂಗ್ ಝೋನ್, ಎಣ್ಣೆ ಸಿಗರೇಟ್ ಎಲ್ಲ ಆ ಕಡೆಗೆ. ಇಲ್ಲಿ ಲೆಫ್ಟ್ ಸೈಡ್ ಏನಿಲ್ಲ, ಇರುತ್ತೆ, ಈ ಕಡೆ ಏನೂ ಇಲ್ಲ ನಮಗೋಸ್ಕರ ಅಂತ. ಬಟ್ ಚೆನ್ನಾಗೈತೆ ಇದು. ಕರೆಕ್ಟಾಗಿ ಒಳ್ಳೆ ದಂಡೆ ಕೂತ್ಕೊಂಡಂಗೆ ಇರ್ತದೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ, ಜಾಗ ಚೆನ್ನಾಗಿದೆ. ನಿಮ್ಗೆ ಯಾರು ಬಂದಿಲ್ಲ ಬರ್ಬೋದು, ಆರಾಮ್ಸೆ ಬರ್ಬೋದು, ಭಾಳ ಚೆನ್ನಾಗಿದೆ. ಯಾರೆಲ್ಲ ಬೆಂಗಳೂರಲ್ಲಿದ್ದೀರೋ, ನಾಗರಬಾವಿಯಲ್ಲಿದ್ದರೆ, ಮತ್ತೆ ಅಲ್ಲಿ ಉಳ್ಳಾಳಲ್ಲಿದ್ದರೆ, ನಾಗರಬಾವಿ, ಬಟ್ ಎಲ್ಲೇ ಇದ್ರೂ ಬರ್ಬೋದು, ಒಳ್ಳೆ ಜಾಗ. ಬಟ್ ತುಂಬ ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಮತ್ತೇನು ಸಮಾಚಾರ? ಬನಶಂಕರಿ ಜಾತ್ರೆಗೆ ಹೋಗ್ತೀಯಾ? ಯಾ, ಲಾಸ್ಟ್ ಟೈಮ್ ಅಂದರೆ ಬಾಟಲ್ ಇದ್ದಿದ್ದಿಲ್ಲ ಅಲ್ಲ, ಗಾಜಿಂದ ಏನೋ ಇಟ್ಟಿದ್ರು ಫಸ್ಟ್ ಬರ್ತಿಗೆ ಲಾಂಚ್ ಟೈಮಾಗ. ಮಗ್ಗ ಏನು ಇಲ್ಲ, ಗಾಜ್ ಇಟ್ಟಿದ್ರಮ್ಮಿ, ಗ್ಲಾಸಿಂದ ಇಟ್ಟಿದ್ರು. ಸ್ಟಾರ್ಟಿಂಗಲ್ಲಿ ಬಂದಾಗ ಸ್ಟಾರ್ಟಿಂಗ್ ಇತ್ತು, ಇವೆಲ್ಲ ಶೋಕಿ ಪ್ಲಾಸ್ಟಿಕ್ ಮಾಡಿಟ್ರ. ಬಟ್ ಭಾಳ ದೊಡ್ಡ ಜಾಗಪ್ಪ. ಅಯ್ಯಪ್ಪ, ಎರಡು ವಾಲು ಮ್ಯಾಚ್ ನಡೀತಾ. ಹಾಂ, ಯಾವುದೋ ಲೈವ್ ಐತಲ್ಲ. ಯಾವ್ದು ಕ್ರಿಕೆಟ್ ಐತೆ ಅಂತಲೇ ಗೊತ್ತಿಲ್ಲ, ನಾವು ಕ್ರಿಕೆಟ್ ಎಲ್ಲ ನೋಡೋದೇ ಇಲ್ಲ. ನಾನು ಯೋಚನೆ ಮಾಡಿದೆ, ತುಂಬ ದಿನ ಆಯಿತು ಮಾತಾಡಿಲ್ಲ, ಏನದು ಯೂಟ್ಯೂಬಲ್ಲಿ ಬ್ಲಾಗೇ ಮಾಡಿಲ್ಲ ನಾವು. ಅಲ್ಲ, ನಾನು ಯೋಚನೆ ಮಾಡಿದೆ, ಭಾಳ ದಿವಸ ಅದು ಬ್ಲಾಗ್ ಮಾಡಿಲ್ಲ. ಮಾಡ್ತೀವಿ ಅಂತಲೇ ಮಾಡೋಕ್ಕಾಗಲ್ಲ. ಇನ್ನೊಂದೇನು ಗೊತ್ತಾ ಪ್ರಾಬ್ಲಮ್ಮು, ಕಂಟೆಂಟ್ ಇರಬೇಕು. ಸುಮ್ಮನೆ ಬೇಕಾಬಿಟ್ಟು ಈಗ ಎಲ್ಲರೂ ಮಾಡ್ತಾರಲ್ಲ. ನಾನು ಹೇಳ್ತೀನಿ, ನಿನ್ನ ಬಗ್ಗೆ ನಾನೇ ಹೇಳಕತ್ತೀನಿ. ಇವರಿಗೆ ಕಂಟೆಂಟ್ ಇರಬೇಕು. ಬ್ಲಾಗ್ ಸುಮ್ಮನೆ ಮಾಡೋಕ್ಕೆ ಇಷ್ಟ ಆಗಲ್ಲ ಇವ್ರಿಗೆ. ಓಕೆನಾ, ಸುಮ್ಮನೆ ಮಾಡೋಣ ಬಾ ಏನಾರು ಮಾತಾಡೋಣ ಅಂದರೆ ಬರಲ್ಲ. ಸುಮ್ಮನೆ ಏನೈತೆ ಹೇಳಿ, ಏನು ಮಾಡೋಣ ಅಂತ ಬ್ಲಾಗ್ ಬರ್ತಿಲ್ಲ ಅಷ್ಟೇ, ಇನ್ನೇನಿಲ್ಲ. ನೋಡುವ. ಅದೇ ಇವತ್ತು ನಾನು ಯೋಚನೆ ಮಾಡಿದೆ, ಹೆಂಗೂ ಬರ್ಡೇ ಐತೆ, ಅದಕ್ಕೆ 4-5 ಪ್ರೋಗ್ರಾಮ್ಗಳು ಪ್ಲಾನ್ ಮಾಡಿದ್ವಿ. ಬರ್ಡೇ ಕೂಡ ಹೇಳಿದೆ ನಾನು. ಹಾಂ, ಹೋದ ಸಲ ಬರ್ಡೇಗೆ ಇಲ್ಲೇ ಬಂದಿದ್ವಿ, ಅದನ್ನು ಮಾಡಿಲ್ಲ. ಗೊತ್ತಾ, ಅವತ್ತು ಕೂಡ ಮಾಡೋಣ ಬಾ ಬ್ಲಾಗ್ ಅಂದರೆ
ಇಂಟ್ರೆಸ್ಟೇ ತೋರಿಸ್ಲಿಲ್ಲ ಅವತ್ತೂ. ಅದಕ್ಕೆ ನಾನು ಇನ್ಮೇಲೆ ಮಾಡೋಣ ಅಂತ ಅನ್ಕೊಳಕತ್ತೀವಿ. ಇಲ್ಲಿ ಸರ್ ಚೇರ್ ಸಿಗುತ್ತಾ? ಒಂದು ಚೇರು ಬಾದಂಗದ ಹಾಂ, ನಾವು ಅದಕ್ಕೆ ಏನು ಹೇಳಿದೆ, ಏನಾದ್ರು ಒಳ್ಳೆ ಕಂಟೆಂಟ್ ಇದ್ದರೆ ಮಾಡೋಣ, ಇಲ್ಲಾಂದರೆ ಮಾಡೋದು ಬೇಡ ಅಂತ ಅನ್ಕೊಂತಿದ್ದೆ. ಇನ್ನು ರೆಗ್ಯುಲರಾಗಿ ಮಾಡ್ಬೇಕಂತ ಅನ್ಕೊಂತೀವಿ, ಇದೇನೂ ಆಗ್ತಾನಿಲ್ಲ. ಇಂಟ್ರೆಸ್ಟ್ ಇದೆಲ್ಲ ಗಾಯ್ಸ್, ಅಷ್ಟೇ. ಇಲ್ಲ ಮಾಡ್ತೀವಿ. ಮಾತಾಡೋಕ್ಕಾಗಲ್ಲ ನನಗೆ. ಇನ್ನೊಂದು ಹೆಂಗೆ ಗೊತ್ತಾ, ಕುಕಿಂಗ್ ಬ್ಲಾಗ್ ಜಾಸ್ತಿ ಬಂದ್ಬಿಟ್ಟಿದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಇವರಿಗೆ ಯಾವಾಗಲೂ ಒಂದು ಚೇರ್ ಕುಕಿಂಗ್ ಮಾಡ್ತೀವಿ, ಚೇರ್ ಇವರಿಗೆ ಯಾವಾಗಲೂ ನಾವು ಕುಕಿಂಗ್ ಮಾಡ್ತೀವಿ, ನೋಡೋರಿಗೆ ಬೇಜಾರಾಗುತ್ತೆ, ಬೇಡ ಅಂತಾರೆ. ಸೊ ಆಯಿತಾ, ಅದಾಯ್ತಾ, ಎಲ್ಲನೂ ಹೊರಗೆ ಹೋಗೋಣ ಅಂದರೆ ಏನಂತಾರೆ, ನಿಯರ್ ಬೈ ಪ್ಲೇಸಸ್ ಎಲ್ಲಿ ಏನಿಲ್ಲ ಅಂತಾರೆ. ಏನು ಮಾಡೋಣ? ಇಲ್ಲ, ಇನ್ಮೇಲೆ ಏನಾದರೂ ಮಾಡೋಣ, ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಮತ್ತೆ ಸಮಾಚಾರ? ಎಲ್ಲರೂ ಹೇಗಿದ್ದೀರಾ ಹೇಳಿ. ಬರ್ರಿ, ಫುಡ್ ಬಂದು ತೋರಿಸ್ತೀನಿ. ಇವಾಗ ಬಂದಿರೋದು ತಂದೂರಿ ಲಾಲಿಪಾಪ್, ಚಿಕನ್ ಲಾಲಿಪಾಪ್. ನಿಮಗೆ ಲಾಲಿ ಹಾಡಬೇಕಾ? ಇದೇ ವಾಟರ್ ಬಾಟ್ಲ್ ನಾನು ಹೇಳಿದ್ದು ಚೆನ್ನಾಗೈತೆ ಅಂತ ಹೇಳಿದಲ್ಲ, ಇದೇ ವಾಟರ್ ಬಾಟ್ಲ್ ಚೆನ್ನಾಗೈತೆ. ಇದು ಒಂಥರ ನಾನು ಸಾಂಗಡಾಗತ್ತೀನಿ ಕೇಳಿ. ಇಲ್ಲಿ ಸ್ಕ್ಯಾನ್ ಮಾಡಿ ನಾವು ಆರ್ಡ್ರ್ ಮಾಡಬೇಕು. ಸೊ ನಾವು ಯಾರನ್ನೂ ಕರೆಯೋದು ಅವಶ್ಯಕತೆ ಇಲ್ಲ, ಯಾಕಂದರೆ ದೊಡ್ಡ ಜಾಗ ಇರುತ್ತಲ್ಲ, ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ. ಸೊ ಇಲ್ಲೇ ಸ್ಕ್ಯಾನ್ ಮಾಡಿಬಿಟ್ಟು ನಾವು ಆರ್ಡ್ರ್ ಮಾಡಿದ್ರೆ ಟೇಬಲ್ಗೆ ತಂದು ಕೊಟ್ಬಿಡ್ತಾರೆ. ಬಟ್ ಚೆನ್ನಾಗಿದೆ. ಸೌಂಡ್ ಕೆಲಸ ಆಗತ್ತಾ? ಇನ್ನೂ ನಿಮ್ಗೆ ಗೊತ್ತಾ, ಇದ್ರೆ ನೆಮ್ಮದಿ ಆಗಿರ್ಬೇಕಾ? ಹಾಂ, ಇದ್ರೆ ನೆಮ್ಮದಿ ಆಗಿರ್ಬೇಕು. ಅಷ್ಟೇ, ನೆಮ್ಮದಿ ಆಗಿರ್ಬೇಕು. ತಗಪ್ಪ ಹಾಂ. ಲಾಲಿಪಾಪ್ ಕೊಟ್ಟು ನಿಮಗೆ ಲಾಲಿ ಆಡಬೇಕು. ಬುರ್ಗೇನಿದು? ಗೊತ್ತಾಗ್ತಿಲ್ವೇ ಏನಿದು? ಇದ್ರ ಆಯಿಲ್ ಹಂಗೆ ಹೋಗೈತೆ ಅಂದೆ ಮಿಕ್ಸ್ ಆಗಿ. ಹಂಗೆ ಮಾಡಲ್ಲ, ಏನೋ ಇರ್ತದೆ ಅದು ಕೂಡ. ವಾವ್, ಇದೇನಿದು? ಫಿಶ್ ಫಿಶ್ ಸಕ್ಕತ್ತಾಗಿ ಮಾಡೋರಲ್ಲ. ಇಲ್ಲಿ ನೋಡ್ರಿ ಗಾಯ್ಸ್, ಇದು ಏನು ಮಾಡೋದ್ರೆ ನಾವು ಫೋಮ್ ಅಂತ ಡಿಸೈನ್ ಅಂತ ಇದು. ಸುಮ್ಮನೆ ಡಿಸೈನ್. ನಾವು ಕರೆಕ್ಟಾಗಿ ಮುಸುರು ತಿಕ್ಕಿಲ್ಲ ಅನ್ಕೊಂಡು ಹಂಗೈತಿದೆ. ಹಾಂ, ಅಯ್ಯೋ ಕತೆ. ಎಸ್, ತಿನ್ನಮ್ಮ ನೀನು. ಸ್ಟಾರ್ಟ್ ಕರೋ. ನಾನು ಲಾಲಿಪಾಪ್ ಸ್ಟಾರ್ಟ್ ಮಾಡ್ತೀನಿ. ಓ, ಏನು ಎಷ್ಟು ಸ್ಮೂತ್ ಐತಲ್ಲ. ಬೆಣ್ಣೆ ಬೆಣ್ಣೆ ಗಾಯ್ಸ್. ಸಿಗೋದು ಕಷ್ಟ ಇದ್ದಾರೆ. ಆಲ್ರೆಡಿ ಇದು ಚೆನ್ನಾಯ್ತಾ? ಊಟ ಎಲ್ಲ ಮುಗಿಸ್ಕೊಂಡು ಈಗ ಸುಖ ಟೂರ್ ಮಾಡ್ತಾ ಇದ್ವಿ. ಯಾವುದಿಲ್ಲ, ಹಾಂ ಈಗ ಊಟ ಎಲ್ಲ ಮುಗಿಸ್ಕೊಂಡು ಸುಖ ಟೂರ್ ಮಾಡ್ತಾ ಇದ್ವಿ. Let's go. ಕೇಕು ಕೇಕು ಮನೆಗೆ ಐತಲ್ಲೇ. ಓ, ಡ್ಯಾನ್ಸ್ ಎಲ್ಲ ಮಾಡಕತ್ತಾರಲ್ಲಪ್ಪ. ಹೇಳು ಏನು ಮಾಡೋಣ. ಹೆಂಗಿದಪ್ಪ ಸುಖ ಜರ್ನಿ? ಗುಡ್. ಗುಡ್, ಸುಖ ಚೆನ್ನಾಗಿದೆ ಗಾಯ್ಸ್. ಬರ್ಬೋದು, ಹೌದು, Ambience ಆರಾಮ್ಸೆ ಬರ್ಬೋದು. ಚೆನ್ನಾಗಿದೆ. ಬಟ್ ಇವತ್ತು ಫ್ಯಾಮಿಲಿ ಮೆಂಬರ್ಸ್ ಭಾಳ ಜನ ಬಂದಾರ. ಫುಲ್ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಬರ್ತಾರೆ ಇಲ್ಲಿ. ನಾವು ಲಾಸ್ಟ್ ಟೈಮ್ ಬಂದಾಗ ಅಷ್ಟೇ ತುಂಬ ಜನ ಬಂದಿದ್ರು. ಫ್ಯಾಮಿಲಿಗೆ ಒಳ್ಳೆ ಸ್ಪಾಟ್ ಇದು. ಅಂದರೆ ವಯಸ್ಸಾದ ಅಂಕಲ್ ಆಂಟಿ, ಅವ್ರ ಜಾಸ್ತಿ ಮಕ್ಕಳು, ಅವ್ರ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಚೆನ್ನಾಗಿದೆ. ಬಟ್ ಫುಡ್ಡು ಹೇಳ್ಕೊಳಂಗಿಲ್ಲ ಫುಡ್ ಓಕೆ ಓಕೆ, ನಮ್ಮ ಪ್ರಕಾರ. ಬಟ್ ಡೋಂಟ್ ನೋ. ಬಟ್ ಚೆನ್ನಾಗಿದೆ, ಬರ್ಬೋದು. ಇವತ್ತು ಸಿಕ್ಕಾಪಟ್ಟೆ ತಣ್ಣನ ಗಾಳಿ ಬಿಟ್ಬಿಡತ್ತೆ. ಮತ್ತು ಚಳಿಯೆಲ್ಲ ಗಿಳಿಯಲ್ಲ. ಚಳಿ ನೆಕ್ಸ್ಟ್ ಲೆವೆಲ್. ಮೊದಲು ಮನೆಗೆ ಹೋಗ್ಬೇಕು ಇವಾಗ. ಹಂಗೆ ಅನಿಸ್ತಾ ಇದೆ. ಬಟ್ ಆಂಬಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ಆದರೂ ಆರಾಮ್ ಫ್ಯಾಮಿಲಿ ಕರ್ಕೊಂಡು ಬರ್ಬೋದು ಆರಾಮ್. ಓಕೆ, ಎಸ್, ಇಷ್ಟ ಆಗಿತ್ತು ಗೈಸ್ ನನ್ನ ಬರ್ಡೇ ವ್ಲಾಗ್. ಎಸ್, ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪದೇ ಪದೇ ವಿಡಿಯೋ ಮಾಡ್ತೀವಿ ಮತ್ತೆ. ಓಕೆನಾ? ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಲ್ಲಿ ಮಾಡು ಅಂದರೆ ಇಲ್ಲಿ ಮಾಡ್ತಾಳೆ ಡ್ಯಾನ್ಸಿಂಗ್.
ಅಲ್ಲಿ ಜಾಗನೇ ಇಲ್ಲ, ಎಲ್ಲಿ ಮಾಡಲಿ ನಾನು? ಇಲ್ಲೇ ಮಾಡಿ ಆಯ್ತು, ಅಲ್ಲಿದೆ ಸಾಂಗಿ, ಎಲ್ಲರೂ ಇಲ್ಲಿ ಬರ್ತಾರೆ ಅವಾಗ. ತಡಿ ಮಾಡ್ತೀನಿ. ನಾನು ಮಲ್ಲಿಯ ಮೀನು. ತಣ್ಣಗಾಗ್ತೈತಿ ಇಲ್ಲಿ. ಸರಿ, ಓಕೆ, ಬಾಯ್ ಗಾಯ್ಸ್, ಬಾಯ್. ಬಾಯ್.